ಶುರುವಾಯಿತು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ನಡುಕ. ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಅಂಕಿತ. ಕಠಿಣ ರೂಲ್ಸ್ ಫಿಕ್ಸ್, ಕೆಲವು ಸಲಹೆಗಳನ್ನು ನೀಡಿ ಸುಗ್ರೀವಾಜ್ಞೆಗೆ ಅನುಮೋದನೆ. ಸರ್ಕಾರದ ಸ್ಪಷ್ಟನೆಯ ನಂತರ ರಾಜ್ಯಪಾಲರಿಂದ ಸಹಿ ಹಾಕಲಾಗಿದೆ. ಶೀಘ್ರದಲ್ಲೇ ಸುಗ್ರೀವಾಜ್ಞೆಯ ಕಾಯ್ದೆಗಾಗಿ ಜಾರಿಗೆ ಬರಲಿದೆ. ರಾಜ್ಯಪಾಲರ ಅಂಕಿತದ ಬಳಿಕ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಕೂಡ ಮಾಡಿದ್ದಾರೆ. ನಿಯಮ ಬಾಹಿರ ಸಾಲ ವಸೂಲಿ, ಕಿರುಕುಳ ವಿರುದ್ಧ ರಕ್ಷಣೆ ಸಿಗಲಿದೆ. ಕಿರುಕುಳಕ್ಕೆ ಹೆದರಿ ಯಾರೊಬ್ರು ದುಡುಕಿನ ನಿರ್ಧಾರವನ್ನ ಮಾಡಬೇಡಿ. ನಿಮ್ ಜೊತೆ ಸರ್ಕಾರ ಇದೆ, ಹೆದರಬೇಡಿ ಅಂತ ಸಿಎಂ ಅಭಯ ನೀಡಿದ್ದಾರೆ. ಇನ್ನಾದ್ರೂ ಬೀಳುತ್ತಾ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬ್ರೇಕು ಅನ್ನೋ ಪ್ರಶ್ನೆ. ಬಡವರ ರಕ್ತ ಹೀರುತ್ತಿರುವ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿ. ಸುಗ್ರೀವಾಜ್ಞೆ ಯಾವಾಗ ಒಂದು ಕಠಿಣ ರೀತಿಯಾದಂಥ ರೂಲ್ಸ್ ಕಾಯ್ದೆ ಬರಲೇಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗಿತ್ತು. ಯಾಕಂದ್ರೆ ಸಾವಿನ ದಾರಿ ಹಿಡಿಯುವವರ ಸಂಖ್ಯೆ ಹೆಚ್ಚಾಗಿತ್ತು. ಇದರ ಬೆನ್ನಲ್ಲೇ ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರಿಗೆ ಮೊದಲೇ ಕಳಿಸಲಾಯಿತು. ಅದಾದ್ಮೇಲೆ ಒಂದು 6 ತಿದ್ದುಪಡಿ ಆಗಬೇಕು ಅಂತ ತಿಳಿಸಿ ವಾಪಸ್ ಕಳಿಸಲಾಗಿತ್ತು. ಕಾನೂನು ಸಲಹೆಗಳನ್ನು ಪಡ್ಕೊಂಡು ತಿದ್ದುಪಡಿಗಳನ್ನು ಮಾಡಲಾಗಿತ್ತು. ರಾಜ್ಯಪಾಲರ ಅಂಗಳಕ್ಕೆ ಮತ್ತೆ ಹೋಗಲಾಗಿತ್ತು. ಈಗ ಅನುಮೋದನೆ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸ್ವತಃ ಅವರೇ ಟ್ವೀಟ್ ಮಾಡಿದ್ದಾರೆ. ಯಾರು ಹೆದರಿಕೊಳ್ಬೇಡಿ, ದುಡುಕಿನ ನಿರ್ಧಾರವನ್ನ ಕೈಗೊಳ್ಳಬೇಡಿ ಅನ್ನುವಂಥ ಭರವಸೆಯನ್ನ ಮಾತನ್ನ ಕೊಟ್ಟಿದ್ದಾರೆ. ಇದೀಗ ಸುಗ್ರೀವಾಜ್ಞೆ ಬರ್ತಾ ಇದ್ದ ಹಾಗೇನೆ ಮೈಕ್ರೋ ಫೈನಾನ್ಸ್ ಅವರಿಗೆ ನಡುಕ ಶುರು ಆಗಿದೆ. ಇನ್ನು ಸುಮ್ಮನೆ ಮನೆ ಹತ್ರ ಹೋಗೋದು, ಕಿರಿಕಿರಿ ಮಾಡೋದು, ಮನೆಯಿಂದ ಹೊರಗಡೆ ಹಾಕೋದು, ಹೆಂಗಸರು ಮತ್ತು ವಯಸ್ಸಾದವರು ಯಾರನ್ನು ನೋಡದೆ ಚಳಿ ಮಳೆ ಗಾಳಿ ಯಾವುದನ್ನು ಲೆಕ್ಕಕ್ಕೆ ಹಾಕ್ತೆ ಮನೆಯಿಂದ ಹೊರಗೆ ದಬ್ಬಿ ಬೀಗ ಹಾಕ್ಕೊಂಡು ಬರೋದು, ಇದ್ಯಾವುದನ್ನು ಕೂಡ ಮಾಡೋ ಹಾಗಿಲ್ಲ. ರಾಜ್ಯಪಾಲರು ಒಂದಷ್ಟು ಸಲಹೆ ಕೊಟ್ಟಿದ್ರು. ಏನು ಸಲಹೆ ಕೊಟ್ಟಿದ್ರು? 6 ತಿಂಗಳ ಕಾಲ ಸುಗ್ರೀವಾಜ್ಞೆ ಜಾರಿಯಲ್ಲಿರಿದೆ. ನೀವು ತಂದ ಸುಗ್ರೀವಾಜ್ಞೆ ಉತ್ತಮ ಹೆಜ್ಜೆ ಆಗಿದೆ. ದುರ್ಬಲರ ಪರವಾಗಿ ನಿಯಮಗಳನ್ನು ಮಾಡಿದ್ದೀರಾ. ಬಡ್ಡಿ ಚಕ್ರಬಡ್ಡಿ ವಸೂಲಿ ಕಡಿವಾಣಕ್ಕೆ ಉತ್ತಮವಾಗಿದೆ. ಬಡವರು ಸಾಲ ಪಡೆದವರ ರಕ್ಷಣೆಗೆ ಅನುಕೂಲಕರವಾಗಿದೆ. ಸುಗ್ರೀವಾಜ್ಞೆ ಉತ್ತಮವಾಗಿದ್ದರೂ ಸಮಗ್ರ ಚರ್ಚೆ ಅವಶ್ಯಕವಾಗಿದೆ. ಅದಕ್ಕೆ ಸೂಕ್ತವಾದ ಜಾಗ ಉಭಯ ಸದನಗಳಾಗಿವೆ. ಇದನ್ನು 2 ಸದನಗಳಲ್ಲಿ ವಿವರವಾಗಿ ಚರ್ಚಿಸಿ ಇದು ಎಲ್ಲ ಸಹಕಾರಿ ಫೈನಾನ್ಸ್ ಸಂಸ್ಥೆಗಳಿಗೆ ಅನ್ವಯ ಆಗಲಿದೆ. RBI ಮಾರ್ಗಸೂಚಿಗಳನ್ನು ಒಳಪಡುವಂಥ ಬ್ಯಾಂಕ್ಗಳಿಗೆ ಇದು ಸರಿ ಹೊಂದುತ್ತಿಲ್ಲ. ಕೆಲವು ಅಂಶಗಳನ್ನು ಸುಗ್ರೀವಾಜ್ಞೆಯಲ್ಲಿ ಸೇರಿಸಿಲ್ಲ. ಪ್ರತಿಯೊಬ್ಬ ತನ್ನ ಹಕ್ಕುಗಳಿಗೆ ಹೋರಾಡುವ ಹಕ್ಕು ಹೊಂದಿರ್ತಾನೆ. ಇದೆಲ್ಲವನ್ನ ಮನಗಂಡು ಸದನದಲ್ಲಿ ಇದರ ಸಮಗ್ರ ಚರ್ಚೆಯನ್ನು ನಡೆಸಿ ಆನಂತರ ಇದನ್ನು ಕಾನೂನಾಗಿ ಜಾರಿಗೊಳಿಸಿ. ಸರ್ಕಾರದ ಸುಗ್ರೀವಾಜ್ಞೆಯ ಬಗ್ಗೆ ರಾಜ್ಯಪಾಲರ ಅಭಿಪ್ರಾಯ ಇದು. ಸಹಿ ಹಾಕಿದ್ರೂ ಸದನದಲ್ಲಿ ಚರ್ಚಿಸುವಂತೆ ಮಾರ್ಗದರ್ಶನವನ್ನು ನೀಡಲಾಗಿದೆ. ಸಹಿ ಹಾಕಲಾಗಿದೆ, ಬಟ್ ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಅನ್ನುವಂಥ ಸಲಹೆಗಳನ್ನು ಕೂಡ ಕೊಡಲಾಗಿದೆ. ಯಾಕಂದರೆ ಕೆಲವೊಂದಷ್ಟು ಬದಲಾವಣೆಗಳು ಬೇಕಾಗಿದೆ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಒಂದಷ್ಟು ತಿದ್ದುಪಡಿಯನ್ನು ಒಂದಷ್ಟು ಬದಲಾವಣೆಯನ್ನು ಮಾಡುವಂಥ ಅವಶ್ಯಕತೆ ಇದೆ ಅಂತ. ಯಾಕಂದರೆ ಇಲ್ಲಿ ಸಾಲ ಕೊಟ್ಟೋರ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಕಾಗತ್ತೆ. RBIನ ಗೈಡ್ಲೈನ್ಸ್ಗಳಿದೆ, ಅದನ್ನು ಕೂಡ ಲೆಕ್ಕ ಹಾಕಬೇಕಾಗತ್ತೆ. ಇದು ಈ ಮೈಕ್ರೋ ಫೈನಾನ್ಸ್ ಅಂತ ಅಂದರೆ ಯಾವುದು? ಸಹಕಾರಿ ಬ್ಯಾಂಕುಗಳು ಕೂಡ ಇರುತ್ತೆ, ಈ ಥರದ್ದು ಬೇರೆ ಬೇರೆಗಳು ಇರುತ್ತೆ. ಅದಕ್ಕೂ ಇದು ಅನ್ವಯ ಆಗುತ್ತಾ? ಅದು ಕೂಡ ಇದರ ಅಂಡರಲ್ಲಿ ಬರುತ್ತಾ? ಇದೆಲ್ಲವೂ ಕೂಡ ಚರ್ಚೆ ಮಾಡಬೇಕಾಗತ್ತೆ. ಸಾಲ ಪಡ್ಕೊಂಡವ್ರ ಬಗ್ಗೆನೇ ಅತಿ ಹೆಚ್ಚಾಗಿ ಯೋಚನೆ ಮಾಡಿದ್ರೆ ಸಾಲ ಕೊಟ್ಟೋರ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ಕೆಲವರು ತುಂಬ ಜನ ಸಮಸ್ಯೆ ಇದ್ದು ಸಾಲ ಮಾಡಿಕೊಂಡು ಬಡ್ಡಿ ಕಟ್ಕೊಂಡು ಅರ್ಧ ತೀರಿಸಿ ಇನ್ನು ಅರ್ಧ ತೀರಿಸ್ತೇ ಇದ್ದು ಸಮಸ್ಯೆ ಆದಾಗ ಮದುವೆಗೋ ಎಜುಕೇಷನ್ಗೋ ಇದು ಹೆಂಗೋ ನಡೆಯುತ್ತೆ. ಇನ್ನು ಕೆಲವರು ಸುಮ್ಮನೆ ಸಾಲ ಮಾಡಿರ್ತಾರೆ, ಯಾವುದೋ ಇನ್ನೇನೋ ತಗೋಬೇಕು ಮತ್ತೊಂದು. ಕೆಲವ್ರಿಗೆ ಎಷ್ಟು ದುಡ್ಡಿದ್ರೂ ಸಾಕಾಗಲ್ಲ, ಸಾಲ 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 ಏನಕ್ಕೆ ಮಾಡಿರ್ತಾರೆ ಅವ್ರಿಗೂ ಕೂಡ ಕ್ಲಾರಿಟಿ ಇರೋದಿಲ್ಲ. ನಾನು ಕಟ್ಟಲ್ಲ ಅಂತ ಕುತ್ಕೊಬಿಡ್ತಾರೆ. ಆಗ ಈ ಫಿನಾನ್ಸ್ ಕಂಪನಿಯವ್ರಿಗೆ ಮೋಸ ಆಗುತ್ತಲ್ವ, ಅನ್ಯಾಯ ಆಗುತ್ತಲ್ಲ. ಎಷ್ಟೋ ಬಾರಿ ಈಗಿನ ಯೂತ್ಸನ್ನು ನೀವು ಗಮನಿಸಿರಬಹುದು, ಈ ಆನ್ಲೈನ್ ಆ್ಯಪ್ಗಳಲ್ಲಿ ಸುಮ್ಮನೆ ಸಾಲ ಸಿಗುತ್ತೆ ಅಂತ ಸಾಲ ಮಾಡೋದು. ಅದರಿಂದ ಅವ್ರು ಏನಾದ್ರು ಎಜುಕೇಷನ್ ಪಡ್ಕೊಂಡಿದ್ದಾರಾ? ಇಲ್ಲ. ಮದುವೆ ಆಗಿದ್ದಾರಾ? ಇಲ್ಲ. ಏನಾದ್ರು ಐಟಮ್ ತೊಗೊಂಡಿದ್ದಾರಾ? ಇಲ್ಲ. ಕೊನೆಗೆ ಆಸ್ತಿ ಮಾರೋದೋ ಇಲ್ಲ ಅಪ್ಪ ಅಮ್ಮಂಗೆ ಕಾಟ ಹಾಕಿ ದುಡ್ಡು ಇಸ್ಕೊಳ್ಳೋದೋ ಇನ್ನೊಂದೋ ಮತ್ತೊಂದೋ ಮಾಡ್ತಾರೆ. ಬಟ್ ಅವ್ರಿಗೇನು ಅಂತಂದರೆ ಸಾಲ ಮಾಡೋದೇ ಒಂದು ಚಟ ಆಗಿಬಿಟ್ಟಿರುತ್ತೆ, ಚಾಳಿ ಆಗಿರುತ್ತೆ. ಈ ಥರ ಮಾಡೋರಿಗೆ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಈ ಫಿನಾನ್ಸ್ ಕಂಪ್ನಿಲಿ ಸಾಲ ತೊಗೊಳ್ಳೋದು, ಮತ್ತು ಮುಂದಿನ ಫಿನಾನ್ಸ್ ಕಂಪ್ನಿಲಿ ಸಾಲ ತೊಗೊಳ್ಳೋದು, ಮತ್ತು ಮುಂದಿನ ಫಿನಾನ್ಸ್ ಕಂಪ್ನಿಲಿ ಸಾಲ ತೊಗೊಳ್ಳೋದು, ಈ ಥರ ಸುಮ್ಮನೆ ಸಾಲ ಮಾಡ್ತಾ ಇರ್ತಾರಲ್ಲ, ಇದು ಅನುಕೂಲ ಆಗಬಾರ್ದು ಅವರಿಗೆ. ನೋಡಿ, ಈಗ ಸುಗ್ರೀವಾಜ್ಞೆಯಲ್ಲಿ ಏನಿದೆ? ಕಿರುಕುಳ ಕೊಟ್ಟರೆ ಮೈಕ್ರೋ ಫೈನಾನ್ಸ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಲಾಗತ್ತೆ. ವಸೂಲಿ ವೇಳೆ ಸಾಲಗಾರರಿಗೆ ಹಿಂಸೆ, ಹಲ್ಲೆ, ಅವಮಾನಕ್ಕೆ ನಿಷಿದ್ಧ. ಕಿರುಕುಳ ಕೊಟ್ಟರೆ ಗರಿಷ್ಠ 3 ರಿಂದ 10 ವರ್ಷ ಜೈಲು. 5 ಲಕ್ಷದವರೆಗೆ ದಂಡ. ಟಾರ್ಚರ್ ಕೊಟ್ಟರೆ
ನಾನ್ ಬೇಲೆಬಲ್ ಕೇಸು ಅಂತ ಪರಿಗಣನೆ ಮಾಡಲಾಗಿದೆ. ಸಾಲ ಕೊಡುವಾಗ ಏನನ್ನೂ ಅಡಮಾನ ಪಡಿಬಾರ್ದು. ಬಲವಂತವಾಗಿ ಸ್ಥಿರಾಸ್ತಿ ದಾಖಲೆ ಕಸಿದು ದಬ್ಬಾಳಿಕೆ ದೌರ್ಜನ್ಯ ಎಸಗೋ ಹಾಗಿಲ್ಲ. ಗೂಂಡಗಳ ಬಳಕೆ, ಮನೆಗೆ ಭೇಟಿ, ಬೆದರಿಕೆಯ ಗಂಭೀರ ಅಪರಾಧ. ಸಾಲಗಾರರ ದೈನಂದಿನ ಕೆಲಸಗಳಿಗೆ ತೊಂದರೆ ಕೊಟ್ಟರೆ ಲೈಸೆನ್ಸ್ ರದ್ದು ಮಾಡಲಾಗತ್ತೆ. ಸಾಲ ಕಟ್ಟಿದ್ದಕ್ಕೆ ಅಧಿಕೃತ ಸಹಿ ಮಾಡಿದ ರಶೀದಿ ಬೇಕಾಗತ್ತೆ. ಇನ್ನು ಸಾಲಗಾರರು ಬಡ್ಡಿ, EMI ಡೀಟೇಲ್ಸನ್ನು ಕೇಳಿದ್ರೆ ಸಂಸ್ಥೆಗಳು ಕೊಡಲೇಬೇಕು. ಕೊಡೋಕ್ಕಾಗಲ್ಲ ಅಂತ ಹೇಳಂಗಿಲ್ಲ. ನಾವು ಎಷ್ಟು ತಗೊಂಡಿದ್ವಿ, ಎಷ್ಟು ಕಟ್ಟಿದ್ವಿ, ಇದ್ರ ಬಗ್ಗೆ ನಮಗೆ ಡೀಟೇಲ್ ಬೇಕು, ಇನ್ನೂ ಎಷ್ಟು ತಿಂಗಳು ಕಟ್ಟಬೇಕು ಅಂತೆಲ್ಲ ಕೇಳಿದ್ರೆ ಡೀಟೇಲ್ ಕೊಡಲೇಬೇಕು. ಇಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳೋದು, ಇನ್ನು 6 ತಿಂಗಳಿದೆ, ಇನ್ನು 3 ತಿಂಗಳು ಇದೆ ಅಂತ ಸುಮ್ಮನೆ ಬಾಯಲ್ಲಿ ಹೇಳೋದು ಇಲ್ಲ. ರಶೀದಿ ಕೊಡಬೇಕು. ಫಿನಾನ್ಸ್ಗಳು ಕಡ್ಡಾಯವಾಗಿ ಸ್ಥಳೀಯ ಕಚೇರಿಯನ್ನು ಹೊಂದಿರಬೇಕು. ಆ ತಾಲೂಕು, ಆ ಜಿಲ್ಲೆಗೆ ಸಂಬಂಧಪಟ್ಟಂತೆಗೆ ಒಂದು ಸ್ಥಳೀಯ ಮಟ್ಟದ ಕಚೇರಿ ಅನ್ನೋದು ಇರಲೇಬೇಕಾಗತ್ತೆ. ಇನ್ನು ಲೇವಾದೇವಿದಾರ ಸಂಸ್ಥೆಗಳು ನೋಂದಣಿಯನ್ನು ಕಡ್ಡಾಯವಾಗಿ ಮಾಡಿಸ್ಕೊಳ್ಬೇಕು. ಸುಗ್ರೀವಾಜ್ಞೆ ಹೊರಡಿಸಿದ 30 ದಿನದೊಳಗೆ ನೋಂದಣಿ ಕಂಪಲ್ಸರಿ ಮಾಡಿಸ್ಕೊಳ್ಬೇಕು. ಪ್ರಾಧಿಕಾರದಲ್ಲಿ ಮಾಡಿಸಬೇಕು. ಇದನ್ನು ಸಾಲಗಾರರ ಸಂಪೂರ್ಣ ಮಾಹಿತಿ, ಕೊಟ್ಟ ಸಾಲದ ಮೊತ್ತ, ಬಡ್ಡಿ ದರ, ವಸೂಲಿ ಬಾಕಿ, ಸಾಲ ಪಡೆಯುವಾಗ ಸಂಗ್ರಹಿಸಿದ ಲಿಖಿತ ಮುಚ್ಚಳಿಕೆ ನೀಡಬೇಕು. ಫಿನಾನ್ಸ್ಗಳು ನೋಂದಣಿ ಮಾಡದೆ ಸಾಲ ವಹಿವಾಟು ನಡೆಸೋ ಹಾಗಿಲ್ಲ. ಮೈಕ್ರೋ ಫಿನಾನ್ಸ್ಗಳ ನೋಂದಣಿ ಅವಧಿ 1 ವರ್ಷ ಮಾತ್ರ. ನೋಂದಣಿ ಟೈಮ್ ಮುಗಿಯೋ 2 ತಿಂಗಳು ಮುಂಚೆ ನವೀಕರಣಕ್ಕೆ ಅರ್ಜಿಯನ್ನು ಹಾಕಬೇಕು. ಅರ್ಜಿ ಪರಿಶೀಲಿಸಿದ ಬಳಿಕ ಪ್ರಾಧಿಕಾರವು ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ದೂರು ಬಂದರೆ ಸ್ವಯಂ ಪ್ರೇರಿತವಾಗಿ ನೋಂದಣಿ ರದ್ದು ಮಾಡಲಾಗತ್ತೆ. ಈ ಅಧಿಕಾರವೂ ಇದೆ ಅಂತ ಸುಗ್ರೀವಾಜ್ಞೆಯಲ್ಲಿ ತಿಳಿಸಲಾಗಿದೆ. ಯಾವುದೇ ನಿಯಮ ಉಲ್ಲಂಘಿಸಿದ್ರೆ ನೋಟಿಸ್ ನೀಡದೆ ನೋಂದಣಿ ರದ್ದು ಮಾಡಬೇಕಾಗತ್ತೆ. ಸಾಲಗಾರರಿಂದ ವಸ್ತು ಆಸ್ತಿ ಅಡಮಾನ ಇಟ್ಕೊಂಡ್ರೆ ವಾಪಸ್ ಕೊಡಬೇಕಾಗತ್ತೆ. ಇದಿಷ್ಟನ್ನು ರೂಲ್ಸು ಅಂತ ಹಾಕಲಾಗಿದೆ. ಸೊ ಈ ರೂಲ್ಸನ್ನು ಫಾಲೋ ಮಾಡಲೇಬೇಕಾಗತ್ತೆ. ಈ ರೂಲ್ಸನ್ನು ಫಾಲೋ ಮಾಡದೇ ಇದ್ದರೆ ಸಮಸ್ಯೆ ಆಗತ್ತೆ. ಸೊ ಮೈಕ್ರೋ ಫಿನಾನ್ಸ್ ಅವ್ರ ವಾದ ಏನಾಗಿತ್ತು, ನಮಗೆ ತುಂಬ ಕಷ್ಟ ಆಗುತ್ತೆ, ಕೆಲವರು ಫೋನೇ ಎತ್ತೋದಿಲ್ಲ ಅಥವಾ ನೋಟಿಸ್ ಕೊಟ್ಟರು ಉತ್ತರನೇ ಕೊಡೋದಿಲ್ಲ, ನಾವಾಗ ಮನೆ ಹತ್ರ ಹೋಗಲೇಬೇಕಾಗತ್ತೆ ಅಂತ. ಇಲ್ಲ, ಮನೆ ಹತ್ರ 5 ಗಂಟೆಯ ನಂತರ ಹೋಗೋದು, ಕಿರಿಕಿರಿ ಮಾಡೋದು, ಹಲ್ಲೆ ಮಾಡೋದು, ಮಧ್ಯವರ್ತಿಗಳನ್ನು ಬಿಡೋದು, ಅಂದರೆ ಗೂಂಡಾಗಳನ್ನು ಬಿಟ್ಟು ಹೆದರಿಸೋದು, ಬೆದರಿಸೋದು, ಇದು ಯಾವುದನ್ನು ಕೂಡ ಮಾಡೋ ಹಾಗಿಲ್ಲ. ಮತ್ತು ಕಂಪಲ್ಸರಿ ಇದು ಲೈಸೆನ್ಸ್ ಇರಲೇಬೇಕು. ಲೈಸೆನ್ಸ್ ಇಲ್ಲ ಅಂತ ಅಂದರೆ ಅದಕ್ಕೂ ಕೂಡ ಅವಕಾಶ ಇಲ್ಲ. ಯಾವುದೇ ಸಂದರ್ಭದಲ್ಲೂ ಕೂಡ ಕಂಪನಿಯನ್ನು ಮುಚ್ಚಬಹುದು. ಇದಿಷ್ಟು ಸುಗ್ರೀವಾಜ್ಞೆಯಲ್ಲಿ ಇರೋದು. ಸೊ ಇದು ಸಾಲ ಪಡ್ಕೊಂಡು ಅರ್ಧ ಸಾಲ ಕಟ್ಟಿ, ಮುಕ್ಕಾಲು ಭಾಗ ಸಾಲ ಕಟ್ಟಿ, ಕಾಲು ಭಾಗ ಸಾಲ ಕಟ್ಟಿ ಆಗದೇ ಇಲ್ಲ ಅಂತ ಸಮಸ್ಯೆ ಆದಾಗ, ಅತಿ ಹೆಚ್ಚು ಬಡ್ಡಿ ವಸೂಲಿ ಮಾಡ್ತಾ ಇದ್ದಾಗ, ಈ ಥರದ ಸಮಸ್ಯೆಗಳಾದಾಗ ಇದು ಅನುಕೂಲ ಆಗತ್ತೆ. ಆದರೆ ಇದು ಕೆಲವರು ಮಿಸ್ಯೂಸ್ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅದಕ್ಕೆ ಅಂತ ಇನ್ನೊಂದಷ್ಟು ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಸಲಹೆಗಳು ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ. ನೋಡಿ, ಕೆಲವರು ಸುಮ್ಮನೆ ಸಾಲ ತೆಗೆದುಕೊಳ್ತಾ ಇರ್ತಾರೆ. ಯಾವುದಕ್ಕೆ ಸಾಲ ತೆಗೆದುಕೊಳ್ತಿರ್ತಾರೆ ಗೊತ್ತಿಲ್ಲ. ಒಂದು ಫಿನಾನ್ಸ್ ಕಂಪನಿಯಲ್ಲಿ ಒಂದು 5-6 ಫಿನಾನ್ಸ್ ಕಂಪನಿಯಲ್ಲಿ ಸಾಲ ತೆಗೆದುಕೊಂಡಿರ್ತಾರೆ. ಅದಕ್ಕೆ ಬಡ್ಡಿ ಕಟ್ಟಿ ಸುಮ್ಮನೆ ಅದು ಸಾಧ್ಯನೇ ಆಗಲ್ಲ. ಕೊನೆಗೆ ಕೈ ಎತ್ತು ಬಿಡ್ತಾರೆ. ಸಾಲ ಯಾಕೆ ತಗೊಳ್ತಿದ್ದಾರೆ, ಏನು ಎತ್ತ, ಅವ್ರಿಗೆ ಸಾಲ ತೀರಿಸೋ ಕೆಪಾಸಿಟಿ ಅನ್ನೋದು ಇದೆಯಾ, ಇದನ್ನು ಕೂಡ ಮೈಕ್ರೋ ಫಿನಾನ್ಸ್ ಕಂಪನಿಯವರು ನೋಡಬೇಕಾಗತ್ತೆ. ಹೌದಾ, ಒಂದು 30,000 ಕೇಳ್ತಾ ಇದ್ದಾರಾ, 5 ಲಕ್ಷ ಕೇಳ್ತಾ ಇದ್ದಾರಾ, ಇದು ವಾಪಸ್ ಕೊಡುವಂಥ ಶಕ್ತಿ ಅವರಿಗಿದೆಯಾ, ಅವ್ರ ಹೆಸರಲ್ಲಿ ಅಥವಾ ಅವರಿಗೆ ಸಂಬಳ ಈ ಥರದ್ದು ಏನಾದ್ರು ಇದೆಯಾ, ಇವ್ಯಾವ ಮಾನದಂಡವೂ ನೋಡದೆ ಯಾವುದೋ ಸುಮ್ಮನೆ ಅಪ್ಲೈ ಮಾಡ್ಕೊಂಡಿದ್ದ ತಕ್ಷಣ ಅಥವಾ ಕೇಳಿದ ತಕ್ಷಣ ಕೊಡುವಂಥದ್ದು ಕೂಡ ದೊಡ್ಡ ಸಮಸ್ಯೆನೇ. ನೋಡಿ, CM ಟ್ವೀಟ್ ಮಾಡಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಅವರ X ಅಕೌಂಟ್ನಲ್ಲಿ ಟ್ವೀಟ್ ಮಾಡಿದ್ದಾರೆ. ಮೈಕ್ರೋ ಫಿನಾನ್ಸ್ನ ಕಂಪನಿಗಳು ಅಥವಾ ಇತರ ಖಾಸಗಿ ಹಣಕಾಸು ಸಂಸ್ಥೆಗಳು ವ್ಯಕ್ತಿಗಳ ಸಾಲ ಮರುಪಾವತಿಯ ವಿಚಾರದಲ್ಲಿ ಯಾವುದಾದ್ರೂ ರೀತಿಯಾದಂಥ ಕಿರುಕುಳ ಕೊಡೋದು, ಮಾನಸಿಕ ಹಿಂಸೆ, ದೌರ್ಜನ್ಯ ಮಾಡೋದು, ಇದೆಲ್ಲವೂ ಕೂಡ ಅಮಾನವೀಯ, ಕಾನೂನು ಬಾಹಿರ ಕ್ರಮಗಳ ಮೇಲೆ ನಿಯಂತ್ರಣ ಹಾಗೂ ನಿರ್ಬಂಧ ಹೇರುವಂಥ ಉದ್ದೇಶದಿಂದ ನಾವು ರೂಪಿಸಿದಂಥ ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಈ ಯೋಜನೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನನ್ನು ಜಾರಿಗೆ ತಂದಿದ್ದೀವಿ ಅನ್ನುವಂಥ ಟ್ವೀಟನ್ನು ಮಾಡಿದ್ದಾರೆ. ಯಾರು ಇನ್ನು ಹೆದರ್ಕೊಳ್ಳೋದು ಬೇಡ, ಭಯ ಪಡೋದು ಬೇಡ ಅಂತ ಅವರು ಇಲ್ಲಿ ಅಭಯವನ್ನು ನೀಡಿದ್ದಾರೆ.